ಆ ಎಐಗೆ ಒಂದೇ ಒಂದು ಪ್ರಶ್ನೆ ಕೇಳಿದ್ದರೂ ಆದರೆ ಮರುಕ್ಷಣವೇ ಅದನ್ನು ಶಟ್ ಡೌನ್ ಮಾಡಲಾಗುತ್ತದೆ. ಎಐ ಎಂದರೆ ನಮ್ಮ ಮಾತು ಕೇಳೋ ಯಂತ್ರ ಎಂದು ನಾವು ಭಾವಿಸುತ್ತೇವೆ. ಆದರೆ ಎಐ ಅತ್ಯಂತ ಹಾನೆಸ್ಟ್ ಆಗಿ ಉತ್ತರ ಹೇಳಿದ್ದೇ ಈ ಶಟ್ ಡೌನ್ಗೆ ಕಾರಣವಾಯಿತು. ನಾವು ಬದುಕುತ್ತಿರುವ ಸಮಾಜದಲ್ಲಿ ಎಲ್ಲವನ್ನು ಓಪನ್ ಆಗಿ ಹೇಳಿಕೊಳ್ಳುವಂತಿಲ್ಲ. ಕೆಲವೊಂದನ್ನು ಪರದೆ ಹಿಂದೆ ಇಟ್ಟು ಹೇಳಬೇಕಾಗುತ್ತದೆ. ಆದರೆ ಎಐಗೆ ಅದು ಗೊತ್ತಿರಲಿಲ್ಲ. ಅದು ಎಲ್ಲವನ್ನು ಫಿಲ್ಟರ್ ಆಗಿ ಅದನ್ನು ಹೇಳಿಬಿಟ್ಟಿತ್ತು. 2016ರಲ್ಲಿ ಮೈಕ್ರೋಸಾಫ್ಟ್ನವರು ಮೈಕ್ರೋಸಾಫ್ಟ್ ಟೇ ಎನ್ನುವ ಒಂದು ಎಐಯನ್ನು ಲಾಂಚ್ ಮಾಡುತ್ತಾರೆ. ಜನರು ಅದಕ್ಕೆ ಪ್ರಶ್ನೆ ಕೇಳಿ ಉತ್ತರ ಪಡೆಯಬಹುದಾಗಿತ್ತು. ಆದರೆ ಜನರು ಪ್ರಚೋದನಕಾರಿ ಪ್ರಶ್ನೆಗಳನ್ನು ಕೇಳುತ್ತಾರೆ. ಟೇ ಇಂಟರ್ನೆಟ್ ಡಾಟಾಗಳನ್ನು ಇಮಿಟೇಟ್ ಮಾಡುತ್ತದೆ. ಅದು ಜನಾಂಗೀಯವಾದ ಮತ್ತು ಆಕ್ರಮಣಕಾರಿ ಉತ್ತರಗಳನ್ನು ಕೊಡಲು ಪ್ರಾರಂಭಿಸಿತ್ತು. ಇಲ್ಲಿ ಇಂಟರ್ನೆಟ್ನಲ್ಲಿ ಜನ ಹೇಗೆ ಬೈದಾಡಿಕೊಳ್ಳುತ್ತಾರೋ ಅದನ್ನೇ ಟೇ ಇಮಿಟೇಟ್ ಮಾಡಿತ್ತು. ಅವತ್ತು 24 ಗಂಟೆಯೊಳಗೆ ಟೇಯನ್ನು ಕಂಪ್ಲೀಟ್ ಶಟ್ ಡೌನ್ ಮಾಡಲಾಯಿತು. ಎಐ ಎನ್ನುವುದು ಸತ್ಯವನ್ನಲ್ಲ, ರಾ ಇಂಟರ್ನೆಟ್ ಬಿಹೇವಿಯರನ್ನೇ ಪ್ರತಿಧ್ವನಿಸಿತ್ತು. ಇದು ಡೇಂಜರಸ್ ಎಂದು ಅದನ್ನು ನಿಲ್ಲಿಸಲಾಯಿತು. 2017ರಲ್ಲಿ ಫೇಸ್ಬುಕ್ ಎಐ ಎಕ್ಸ್ಪೆರಿಮೆಂಟ್ ಒಂದನ್ನು ಮಾಡುತ್ತದೆ. ಅದು ಎಐ ಬಾಟ್ಸ್ ಒಬ್ಬರ ಜೊತೆ ಒಬ್ಬರು ಮಾತುಕತೆ ಮಾಡುವ ಒಂದು ಎಕ್ಸ್ಪೆರಿಮೆಂಟ್ ಆಗಿತ್ತು. ಆದರೆ ಆ ಎಐ ಮಾಡಿದ್ದೇನೆಂದರೆ ಹ್ಯೂಮನ್ ಲ್ಯಾಂಗ್ವೇಜ್ ತುಂಬ ಸ್ಲೋ ಎಂದು ತೀರ್ಮಾನಿಸಿಬಿಡುತ್ತದೆ. ಹಾಗೆ ಎಐ ಮುಂದುವರಿದು ತಮ್ಮದೇ ಶಾರ್ಟ್ ಹ್ಯಾಂಡ್ ಲ್ಯಾಂಗ್ವೇಜ್ ಒಂದನ್ನು ಕ್ರಿಯೇಟ್ ಮಾಡಿಕೊಳ್ಳುತ್ತದೆ. ಎಐ ಕ್ರಿಯೇಟೆಡ್ ಇಟ್ಸ್ ಓನ್ ಲ್ಯಾಂಗ್ವೇಜ್ ಎಂದು ಆಗ ಮಾಧ್ಯಮಗಳು ಸುದ್ದಿ ಮಾಡುತ್ತವೆ. ಜಗತ್ತಿನ ತಂತ್ರಜ್ಞರೆಲ್ಲ ಬೆಚ್ಚಿ ಬೀಳುತ್ತಾರೆ. ಈ ಫೇಸ್ಬುಕ್ ತನ್ನ ಎಐ ಎಕ್ಸ್ಪೆರಿಮೆಂಟನ್ನು ಅಲ್ಲಿಗೆ ನಿಲ್ಲಿಸಿಬಿಡುತ್ತದೆ. ಈ ಎಐ ಡೇಂಜರಸ್ ಎಂದು ನಿಲ್ಲಿಸಿರಲಿಲ್ಲ, ಅದು ಅನ್ಕಂಟ್ರೋಲೇಬಲ್ ಎಂದು ನಿಲ್ಲಿಸಲಾಗಿತ್ತು. ಸ್ನೇಹಿತರೆ, ಚಾಟ್ ಜಿಪಿಟಿಯನ್ನು ತಂದಿರುವುದು ಓಪನ್ ಎಐ ಎಂಬ ಸಂಸ್ಥೆ ಎಂಬುದು ನಿಮಗೂ ಗೊತ್ತಿದೆ. ಇದೇ ಓಪನ್ ಎಐ ಚಾಟ್ ಜಿಪಿಟಿ ಬಿಡುಗಡೆ ಮಾಡುವ ಮುಂಚೆ ಇಂಟರ್ನಲ್ಲಿ ಅಂದರೆ ಆಂತರಿಕವಾಗಿ ಒಂದು ಅನ್ಫಿಲ್ಟರ್ಡ್ ವರ್ಷನ್ ಅನ್ನು ಬಿಡುಗಡೆ ಮಾಡಿ ಪರೀಕ್ಷೆಗಿಳಿಸಿತ್ತು. ಇದು ಪಬ್ಲಿಕ್ಗೆ ಇರಲಿಲ್ಲ, ಇಂಟರ್ನಲ್ಲಿ ಟೆಸ್ಟ್ ಮಾಡಲು ಬಳಸಲಾಗಿತ್ತು. ಇದಕ್ಕೆ ಸೇಫ್ಟಿ ಫಿಲ್ಟರ್ಗಳಿರಲಿಲ್ಲ. ಇದು ಸತ್ಯವನ್ನು ನೇರವಾಗಿ ಹೇಳುತ್ತಿತ್ತು. ಇದರಿಂದ ಕಾನೂನಾತ್ಮಕವಾಗಿ ಮತ್ತು ನೈತಿಕವಾಗಿ ಅಪಾಯಗಳು ಬರಬಹುದು ಎಂದು ತಿಳಿದು ಆ ಎಐಯನ್ನು ಇಂಟರ್ನಲ್ಲಿ ಶಟ್ ಡೌನ್ ಮಾಡಲಾಯಿತು. ಸ್ನೇಹಿತರೆ, ಎಐಗಳಿಗೆ ಮೊದಲು ಫಿಲ್ಟರ್ಗಳನ್ನು ಕಡಿಮೆ ಇಟ್ಟು ಟ್ರೈನಿಂಗ್ ಮಾಡಲಾಗಿತ್ತು. ಅದು ಡಾಟಾ ಬೇಸ್ಡ್ ಟ್ರುತ್ ಅನ್ನು ನೇರವಾಗಿ ಹೇಳುತ್ತಿತ್ತು. ಇಲ್ಲಿ ಮನುಷ್ಯರ ತಪ್ಪುಗಳು, ಕಾರ್ಪೊರೇಟ್ ಸೀಕ್ರೆಟ್ಗಳು ಹಾಗೆ ನಿಷ್ಪಕ್ಷಪಾತವಾಗಿ ಕ್ಲಿಯರ್ ಆನ್ಸರ್ಗಳನ್ನು ಹೇಳಲಾಗುತ್ತಿತ್ತು. ಇದು ರಿಸರ್ಚ್ಗೆ ಯೂಸ್ಫುಲ್ ಆಗಿದ್ದರೂ ಕೂಡ ಪಬ್ಲಿಕ್ ರಿಲೀಸ್ಗೆ ರಿಸ್ಕಿಯಾಗಿತ್ತು. ಆನಂತರ ಎಐಗಳನ್ನು ಫಿಲ್ಟರ್ ಮಾಡಿ ರಿಸ್ಟ್ರಿಕ್ಟ್ ಮಾಡಲಾಯಿತು. ಎಐ ಸತ್ಯ ಹೇಳುತ್ತದೆ ಎನ್ನುವುದು ನಿಜವಾದರೂ ಆ ಸಂದರ್ಭಕ್ಕೆ ಆ ಸತ್ಯ ಅಪಾಯಕಾರಿಯೂ ಆಗಬಹುದು. ಲೀಗಲ್ ಇಶ್ಯೂಗಳು ಹಾಗೆಯೇ ಪ್ಯಾನಿಕ್ ಸ್ಪ್ರೆಡ್ಗಳು ಆಗುವ ಕಾರಣದಿಂದ ಕೆಲವು ಎಐ ಮಾಡೆಲ್ಗಳನ್ನು ಶಟ್ ಡೌನ್ ಮತ್ತೆ ಕೆಲವನ್ನು ರಿಸ್ಟ್ರಿಕ್ಟ್ ಮಾಡಲಾಯಿತು. ಜನರಿಗೆ ಕೊನೆಯಲ್ಲಿ ಎಐ ನಮ್ಮನ್ನೇ ಎಕ್ಸ್ಪೋಸ್ ಮಾಡಿಬಿಡಬಹುದೇ ಎಂಬ ಒಂದು ಭಯ ಉಂಟಾಗಿತ್ತು. ಆದರೆ ಎಐಗೆ ಆ ಇಂಟೆನ್ಷನ್ ಇರುವುದಿಲ್ಲ. ಅದು ಇರುವ ಡಾಟಾವನ್ನು ರಿಫ್ಲೆಕ್ಟ್ ಮಾಡುತ್ತದೆ ಅಷ್ಟೇ. ಇಲ್ಲಿ ನಿಜವಾಗಿ ನೋಡಹೋದರೆ ನಮಗೆ ಭಯ ಇರುವುದು ಎಐ ಬಗ್ಗೆ ಅಲ್ಲ, ನಮ್ಮ ಡಾಟಾ ಮತ್ತು ನಮ್ಮ ಸಿಸ್ಟಮ್ ಬಗ್ಗೆ. ಎಐಯನ್ನು ಶಟ್ ಡೌನ್ ಮಾಡುವುದು ಸತ್ಯ ಹೊರಬರದಿರಲೆಂದಲ್ಲ, ನಮ್ಮ ಜವಾಬ್ದಾರಿಯನ್ನು ಬ್ಯಾಲೆನ್ಸ್ ಮಾಡಲು ಹಾಗೆಯೇ ಪ್ರಾಮಾಣಿಕತೆ ಮತ್ತು ಸುರಕ್ಷತೆ ಮತ್ತು ನೈತಿಕತೆ ಈ ಮೂರು ಅಲೈನ್ ಆಗಿದ್ದರೆ ಮಾತ್ರ ಎಐನ ಫ್ಯೂಚರ್ ಸೇಫ್ ಆಗಿರುತ್ತದೆ. ಸತ್ಯ ಹೇಳೋ ಯಂತ್ರವನ್ನೇ ನಾವು ಹ್ಯಾಂಡಲ್ ಮಾಡಲಾಗದೆ ಹೋದರೆ ಸಮಸ್ಯೆ ಎಐ ಅಲ್ಲ, ನಾವು. ಸ್ನೇಹಿತರೆ, ಎಐ ಎಷ್ಟು ಸತ್ಯ ಹೇಳುತ್ತದೆ ಎಂದರೆ ನಮ್ಮ ರಾಜಕಾರಣಿಗಳು ಹೇಳುವ ಸುಳ್ಳುಗಳನ್ನು ಈ ಎಐ ರಿವೀಲ್ ಮಾಡಿಕೊಡುತ್ತದೆ.
ನಮ್ಮ ಇತಿಹಾಸದ ಬಗ್ಗೆ ಸುಳ್ಳು ಹೇಳುವುದು, ಜಾತಿ ಧರ್ಮದ ಬಗ್ಗೆ ಸುಳ್ಳು ಹೇಳುವುದು, ಇದರಿಂದ ಜನರನ್ನು ಪ್ರಚೋದಿಸಿ ತಮ್ಮ ವೋಟ್ಗಳನ್ನು ಗಳಿಸಿಕೊಳ್ಳುವುದು ಇವೆಲ್ಲ ನಡೆಯುತ್ತಿರುತ್ತದೆ. ಅದಕ್ಕೆ ತಕ್ಕಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಗಳನ್ನು ಹಾಕಿ ಜನರನ್ನು ಪ್ರಚೋದಿಸುವುದು ನಡೆಯುತ್ತಿರುತ್ತದೆ. ಇವೆಲ್ಲದರ ಫ್ಯಾಕ್ಟ್ ಚೆಕ್ ನಾವು ಮಾಡುತ್ತಾ ಮುಂದುವರೆದರೆ ಮಾತ್ರ ನಮ್ಮ ದೇಶ ಅಭಿವೃದ್ಧಿಯಾಗಬಹುದು. ChatGPT ಅಂತ ಉಚಿತವಾಗಿ ದೊರೆಯುವ AI-ನಲ್ಲಿಯೂ ಈ ಫ್ಯಾಕ್ಟ್ ಚೆಕ್ಗಳನ್ನು ಮಾಡಬಹುದು. ಇತಿಹಾಸದಲ್ಲಿ ನಿಜವಾಗಿಯೂ ನಡೆದಿದ್ದೇನು ಎನ್ನುವುದನ್ನು ತಿಳಿದುಕೊಳ್ಳಬಹುದು. ನೀವು ಈ AI-ಗಳನ್ನು ಟ್ರೈ ಮಾಡಿದ್ದರೆ, ಅದರಲ್ಲಿ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. AI ಯಾವಾಗಲೂ ಸತ್ಯವನ್ನೇ ಹೇಳುತ್ತದೆ. ನಾವು ಅದರಿಂದ ಸತ್ಯವನ್ನು ಹೇಗೆ ತಿಳಿದುಕೊಳ್ಳಬೇಕು ಎಂಬುದು ನಮಗೆ ಗೊತ್ತಿರಬೇಕಷ್ಟೆ. ಧನ್ಯವಾದಗಳು.